ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಇವತ್ತಿನಿಂದ ಪಿತೃಪಕ್ಷ ಆರಂಭ ಆಗಿದೆ. ಹಾಗೆಯೇ ನಮಗೆ ಈ ದಿನ ಹುಣ್ಣಿಮೆ ಕೂಡ ಇದೆ ಸ್ನೇಹಿತರೆ. ಹಾಗಾಗಿ ಸಂಜೆ ನೀವು ಗೋಧೂಳಿ ಸಮಯದಲ್ಲಿ ಅಂದರೆ ಸಾಯಂಕಾಲ 5:30 ರಾತ್ರಿ 10 ಗಂಟೆ ತನಕ ಯಾವ ಸಮಯದಲ್ಲಾದರೂ ಪರವಾಗಿಲ್ಲ, ಗುಪ್ತವಾಗಿ ಈ ಒಂದು ವಸ್ತುವನ್ನು ನೀವು ಬಾಗಿಲಿನ ಮುಂದೆ ಚೆಲ್ಲಬೇಕಾಗತ್ತೆ. ಈ ರೀತಿಯಾಗಿ ಚೆಲ್ಲೋದ್ರಿಂದ ನಮ್ಮ ಹಿರಿಕರು ಅಂದರೆ ನಮ್ಮ ಪಿತೃಗಳ ಆಶೀರ್ವಾದ ಕೂಡ ಸಿಗುತ್ತೆ. ಇನ್ನು ಅದ್ರ ಜೊತೆ ನಮಗೆ 16 ದಿನಗಳ ಕಾಲ ಪಿತೃಪಕ್ಷ ಇರುತ್ತೆ. ಇದನ್ನು ಪಿತೃಮಾಸ ಅಂತಲೂ ಕರೀತಾರೆ. ಅಂದರೆ ನಮಗೆ ಈಗ ಅಕ್ಟೋಬರ್ 2ನೇ ತಾರೀಕು ತನಕ ಪಿತೃಪಕ್ಷ ಇರುತ್ತೆ. ಈ ಪಿತೃಪಕ್ಷದಲ್ಲಿ ಈ 6 ಲಕ್ಷಣಗಳು ಏನಾದರೂ ನಿಮ್ಮ ಮನೇಲಿ ಕಾಣಿಸಿದ್ರೆ ನಿಮ್ಮ ಮನೆಗೆ ಪಿತೃಗಳು ಆಗಮಿಸಿದ್ದಾರೆ ಅಂತ ಅರ್ಥ. ಅಂದರೆ ತಕ್ಷಣ ನೀವು ಏನು ಈ 6 ಲಕ್ಷಣಗಳೇನಾದರೂ ಕಾಣಿಸಿದ್ರೆ ಧೂಪವನ್ನು ಹಾಕಿ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಏನು ಆಸೆ ಇರುತ್ತೆ ಆಸೆ ಎಲ್ಲ ನಿಮ್ಮ ಪಿತೃಗಳು ಈಡೇರಿಸ್ತಾರೆ. ನಿಮ್ಮ ಮನೆ ಕಟ್ಟೋ ಆಸೆ ಇರ್ಬೋದು, ಅಥವಾ ಕಾರ್ ತೊಗೊಬೇಕು, ಬೈಕ್ ತೊಗೊಬೇಕು, ಸೈಟ್ ತೊಗೊಬೇಕು, ಮನೆ ತೊಗೊಬೇಕು, ಏನೇ ಒಂದು ಆಸೆ ಇದ್ದರೂ ಈ 6 ಲಕ್ಷಣಗಳು ಕಾಣಿಸುತ್ತಲ್ಲ, ಆಗ ನಿಮ್ಮ ಆಸೆಗಳು ಈಡೇರುತ್ತೆ. ನೀವು ತುಂಬ ಅತಿ ಬೇಗನೆ ನಿಮ್ಮ ಕಷ್ಟಗಳೆಲ್ಲ ಕಳೆದು ನೀವು ಶ್ರೀಮಂತರಾಗ್ತೀರಾ ಅಂತಲೇ ಹೇಳ್ಬೋದು. ದೇವರ ಪೂಜೆ ಮಾಡಲಿಲ್ಲ ಅಂದರೂ ಒಂದು ಕ್ಷಣ ಪಿತೃಗಳ ಪೂಜೆ ಅಂತೂ ಮಾಡಲೇಬೇಕು. ಅದರಲ್ಲೂ ತುಂಬಾ ಶ್ರೇಷ್ಠವಾದ ಮಾಸ ಅಂತಲೂ ಹೇಳ್ಬೋದು. ಹಾಗಾಗಿ ಈ 16 ದಿನಗಳ ಕಾಲ ನೀವು ಆದಷ್ಟು ಪಿತೃಗಳಿಗೆ ತರ್ಪಣ ಕೊಡೋದಾಗಲಿ, ಅಥವಾ ಎಲ್ಲಾದರೂ ನೀರು ಅಂದರೆ ನೀವು ನೀರು ಹರಿಯೋ ಜಾಗಕ್ಕೆ ಹೋದರೆ ಅಲ್ಲಿ ಕರಿ ಎಳ್ಳನ್ನು ನೀವು ನೀರಿನಲ್ಲಿ ಪಿತೃಗಳ ಹೆಸರನ್ನು ಹೇಳಿ ಬಿಡೋದಾಗಲಿ, ಅಥವಾ ಶ್ರಾದ್ದವನ್ನು ಮಾಡಿಸೋದು ಕೂಡ ತುಂಬಾ ಒಳ್ಳೆಯದು. ಇನ್ನು ಪ್ರತಿದಿನ ಆದಷ್ಟು ನೀವು ಮನೆಗಳಲ್ಲಿ ಧೂಪವನ್ನು ಹಾಕೋದಾಗಲಿ, ಸಾಯಂಕಾಲ ಟೈಮಲ್ಲಿ ಪ್ರತಿದಿನ 16 ದಿನಗಳ ಕಾಲ ಧೂಪ ಹಾಕಿ ಹಸುಗಳಿಗೆ ರೊಟ್ಟಿಯನ್ನು ಕೊಡೋದಾಗಲಿ, ಅಥವಾ ಕಾಗೆಗಳಿಗೆ ಅನ್ನವನ್ನು ನೀವು ಕೊಡಬೇಕಂದ್ರೆ ಅದರಲ್ಲಿ ಸ್ವಲ್ಪ ಕರಿ ಎಳ್ಳನ್ನು ಹಾಕಿ ಅನ್ನವನ್ನು ನೀವು ಕಾಗೆಗಳಿಗೆ ಕೊಡೋದಾಗಲಿ, ಅಥವಾ ಈ ದಿನ ನೀವು ನಿಮ್ಮ ಮನೆ ಮುಂದೆ ನಾಯಿ ಏನಾದರೂ ಬಂತು ಅಂದರೆ ಅದಕ್ಕೆ ಆಹಾರವನ್ನು ನೀಡೋದಾಗಲಿ. ಬಡವರಿಗೆ ಆದಷ್ಟು ಈ ತಿಂಗಳಲ್ಲಿ ಅಂದರೆ ಈ 16 ದಿನಗಳ ಕಾಲ ನೀವು ಬಡವರಿಗೆ, ನಿರ್ಗತಿಕರಿಗೆ, ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ದಾನವನ್ನು ಮಾಡೋದು. ವಸ್ತ್ರ ದಾನ ಹಾಕ್ಬೋದು. ಆದರೆ ಹಳೆ ಬಟ್ಟೆಯನ್ನು ಯಾವುದೇ ಕಾರಣಕ್ಕೂ ಕೊಡಕ್ಕೆ ಹೋಗ್ಬೇಡಿ. ಹೊಸ ಬಟ್ಟೆಯನ್ನು ಎಷ್ಟಾಗುತ್ತೋ ಅಷ್ಟು, ಒಂದು ಟವಲ್ ಆದರೂ ಪರವಾಗಿಲ್ಲ, ನೀವು ಒಂದು ವಸ್ತ್ರವನ್ನು ದಾನ ಕೊಡೋದಾಗಲಿ, ಅಥವಾ ಅಕ್ಕಿ, ಬೇಳೆ, ಸಕ್ಕರೆ, ಹಾಲು, ತುಪ್ಪ ಈ ರೀತಿಯಾದ ವಸ್ತುಗಳನ್ನು ದಾನ ಕೊಡೋದು ಕೂಡ ತುಂಬಾ ಒಳ್ಳೆಯದು. ಇನ್ನು ಪಿತೃಗಳ ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ 12 ಗಂಟೆಯಿಂದ 2 ಗಂಟೆ ಮಧ್ಯಾಹ್ನದ ಸಮಯದಲ್ಲಿ ಪಿತೃಗಳ ಪೂಜೆಯನ್ನು ಮಾಡಬೇಕಾಗತ್ತೆ. ಅದರಲ್ಲೂ ನಮಗೆ ನದಿ ತೀರದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ನದಿ ತೀರಕ್ಕೆ ಹೋಗೋಕ್ಕೆ ಆಗಲಿಲ್ಲ ಅನ್ನೋರು ಮನೆಯಲ್ಲಿ ಈ 16 ದಿನಗಳಲ್ಲಿ ಯಾವ ದಿನ ಆದರೂ ಮಾಡ್ಬೋದು. ಇದೇ ದಿನ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ನಿಮಗೆ ಅನುಕೂಲ ಇದ್ದಂಗೆ 16 ದಿನಗಳಲ್ಲಿ ಯಾವ ದಿನ ಬೇಕಾದರೂ ಮಾಡ್ಬೋದು. ಕೆಲವರು ಅಮಾವಾಸ್ಯೆಯ ದಿನ ಮಾಡ್ತಾರೆ, ಅಥವಾ ಕೆಲವರು ಬೇರೆ ದಿನಗಳಲ್ಲೂ ಕೂಡ ಮಾಡ್ತಾರೆ. ಆದರೆ 16 ದಿನಗಳಲ್ಲಿ ಯಾವ ದಿನ ಬೇಕಾದ್ರೂ ನಾವು ಪಿತೃಗಳ ಪೂಜೆಯನ್ನು ಮಾಡಬಹುದು. ಈ ದಿನ ಹುಣ್ಣಿಮೆ ಇದೆ. ಹಾಗಾಗಿ ಹುಣ್ಣಿಮೆಯ ದಿನ ನಾವು ಮಹಾಲಕ್ಷ್ಮಿಯನ್ನು ನೆನೆದು, ಶ್ರೀಮನ್ನಾರಾಯಣನ ನೆನೆದು ಬಾಗಿಲಿನ ಮುಂದೆ ಯಾವ ಒಂದು ವಸ್ತುವನ್ನು ಚೆಲ್ಲಬೇಕು ಅನ್ನೋದಾದರೆ ಸ್ವಲ್ಪ ನೀರು ತೊಗೊಳ್ಳಿ. ನೀರಿಗೆ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕಿ ಸ್ನೇಹಿತರೆ. ಜೀರಿಗೆಯನ್ನು ಹಾಕಿ ನೀವು ಪೂಜೆ ಎಲ್ಲ ಆದ ನಂತರ, ಅಂದರೆ ಸಾಯಂಕಾಲ ಈಗ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ತೀರಲ್ಲ, ಪೂಜೆ ಆದ ನಂತರ ಆ ಜೀರಿಗೆ ನೀರನ್ನು ನೀವು ಮನೆಯ ಮುಂದೆ ಗುಪ್ತವಾಗಿ ಚೆಲ್ಲಬೇಕಾಗತ್ತೆ. ತುಂಬ ಜಾಸ್ತಿ ಚೆಲ್ಲಕ್ಕೆ ಹೋಗ್ಬೇಡಿ. ಒಂದು ಪಿಂಚ್ ಆಗಷ್ಟು, ಅಂದರೆ ಒಂದು 1/4 ಟೀ ಸ್ಪೂನ್ ಆಗಷ್ಟು ನೀವು ಜೀರಿಗೆನ ಹಾಕ್ಕೊಬೇಕಾಗತ್ತೆ. ಶುದ್ಧವಾದ ನೀರು ತೊಗೊಂಡು ಅದಕ್ಕೆ ಜೀರಿಗೆ ಹಾಕಿ ಆ ನೀರನ್ನು ನೀವು ಬಾಗಿಲಿನ ಮುಂದೆ ಚಿಮುಕಿಸ್ಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಆಗಮಿಸ್ತಾಳೆ. ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಯೂರಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಪಿತೃಪಕ್ಷದಲ್ಲಿ ಈ 16 ದಿನಗಳಲ್ಲಿ, ಒಂದೇ ದಿನ ಅಂತಲ್ಲ ಸ್ನೇಹಿತರೆ, ಈ 16 ದಿನಗಳಲ್ಲಿ ಈ ಲಕ್ಷಣಗಳು, ಈ 6 ಲಕ್ಷಣಗಳು ನಾನು ತಿಳಿಸ್ಕೊಡ್ತೀನಲ್ಲ, ಈ 6 ಲಕ್ಷಣಗಳೇನಾದರೂ ನಿಮಗೆ ಕಾಣಿಸ್ತು ಅಂತಂದರೆ ನಿಮ್ಮ ಪಿತೃಗಳು ನಿಮ್ಮ ಮನೆಗೆ ಬಂದಿದ್ದಾರೆ. ನೀವು ಏನು ಪೂಜೆ ಮಾಡಿದ್ದೀರಲ್ಲ ಆ ಪೂಜೆಯನ್ನು ಅವರಿಗೆ ಸ್ವೀಕರಿಸಿದ್ದಾರೆ ಅಂತಲೇ ಅರ್ಥ. ಅವರು ಸಂತೃಪ್ತರಾಗಿದ್ದಾರೆ ಅಂತಲೇ ಅರ್ಥ. ಆ ಸಮಯದಲ್ಲಿ ತಕ್ಷಣ ನೀವು ಧೂಪ ಆಗಿ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ. ಪಿತೃಪಕ್ಷದ 16 ದಿನಗಳಲ್ಲಿ ಈ 6 ಲಕ್ಷಣಗಳು ಏನಾದರೂ ಕಾಣಿಸಿದ್ರೆ ನಿಮ್ಮ ಪಿತೃಗಳ ಆಶೀರ್ವಾದ ಸಿಕ್ಕಿ ಪಿತೃಗಳು ಸಂತೃಪ್ತರಾಗಿದ್ದಾರೆ ಅಂತ ಅರ್ಥ. ಅದರಲ್ಲಿ ಮೊದಲನೇದಾಗಿ ಯಾವುದು ಅನ್ನೋದಾದರೆ, ಕಾಗೆ ಏನಾದರೂ ಅದರ ಬಾಯಲ್ಲಿ ಹುಲ್ಲನ್ನು ಕಚ್ಕೊಂಬಂದು ನಿಮ್ಮ ಮನೆ ಮೇಲೆ ಕೂತ್ಕೊಂಡು
ಕೂಗ್ತಾ ಇತ್ತು ಅಂದರೆ, ಅಥವಾ ಸ್ವಲ್ಪ ಹುಲ್ಲನ್ನು ನಿಮ್ಮ ಮನೆ ಮೇಲೆ ಬೀಳಿಸ್ತು ಅಂದರೆ ನೀವು ತರ್ಪಣ ಕೊಟ್ಟಿರೋದಾಗಲಿ, ಅಥವಾ ನೀವು ಪೂಜೆ ಮಾಡಿರೋದು ಪಿತೃಗಳಿಗೆ ಸಲ್ಲಿದೆ, ಪಿತೃಗಳು ಸಂತೃಪ್ತರಾಗಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ ಅಂತ ಅರ್ಥ. ತಕ್ಷಣ ನೀವು ಮನೆಯಲ್ಲಿ ಧೂಪವನ್ನು ಹಾಕಿ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ. 16 ದಿನದಲ್ಲಿ ಆಕಸ್ಮಿಕ ಧನ ಲಾಭ ಅನ್ನೋದು ಆಗುತ್ತೆ. ಎರಡನೇದೇನು ಅನ್ನೋದಾದರೆ, ನಾವು ಎಲ್ಲಾದರೂ ಮನೆಯಿಂದ ಹೊರಗಡೆ ಹೋಗ್ತಿರಲ್ಲ, ಆ ಸಮಯದಲ್ಲಿ ಕಾಗೆ ಬಾಯಲ್ಲಿ ಹೂವನ್ನು ಕಚ್ಕೊಂಡ್ಬಂದು ನಮ್ಮ ಮುಂದೆ ಬೀಳಿಸ್ಬಿಟ್ಟು ಅದು ಮುಂದಕ್ಕೆ ಹೋಗುತ್ತೆ. ಇಂತಹ ಲಕ್ಷಣ ಏನಾದರೂ ಕಾಣಿಸ್ತು ಅಂತಂದರೆ ಪಿತೃಗಳು ನೀವು ಪೂಜೆ ಮಾಡಿದ್ದಾಗಲಿ ಅಥವಾ ನೀವು ಅನ್ನವನ್ನು ಇಟ್ಟಿರ್ತೀರಲ್ಲ, ಪಿಂಡವನ್ನು, ಅದನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಅರ್ಥ. ಅವರು ಸಂತೃಪ್ತರಾಗಿದ್ದಾರೆ ಅನ್ನುವ ಅರ್ಥ. ಇನ್ನು ಮೂರನೇ ಲಕ್ಷಣ ಯಾವುದು ಅನ್ನೋದಾದರೆ, ನೀವು ಹೊರಗಡೆ ಎಲ್ಲೋ ಹೋಗಿರ್ತೀರ, ಆ ಸಮಯದಲ್ಲಿ ಕಾಗೆ ಏನಾದರೂ ಹಸುವಿನ ಮೇಲೆ ಕೂತ್ಕೊಂಡಿರುತ್ತೆ. ಆ ಸಮಯದಲ್ಲಿ ನೀವೇನಾದರೂ ಅದನ್ನು ನೋಡಿದ್ದೀರಿ ಅಂತಂದರೆ, ಅಂದರೆ ಹಸುವಿನ ಮೇಲೆ ಕಾಗೆ ಕೂತ್ಕೊಂಡಿರೋದು, ಈ 16 ಪಿತೃಪಕ್ಷದಲ್ಲಿ ನೀವು ಈ 16 ದಿನದಲ್ಲಿ ಒಂದು ದಿನವಾದರೂ ಈ ರೀತಿಯಾದ ನೀವು ಲಕ್ಷಣವನ್ನು ನೋಡಿದರೆ ನಿಮಗೆ ಪಿತೃಗಳ ಆಶೀರ್ವಾದ ಸಿಕ್ಕಿದೆ, ಪಿತೃಗಳು ನಿಮ್ಮ ಪೂಜೆಯನ್ನು ಸ್ವೀಕರಿಸಿದ್ದಾರೆ ಅಂತ ಅರ್ಥ. ಸ್ವೀಕರಿಸಿ ನಿಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಎನ್ನುವ ಅರ್ಥ ಇದು. ಮುಂದಿನ ಲಕ್ಷಣ ಯಾವುದು ಅನ್ನೋದಾದರೆ, ನೀವೀಗ ಹೊರಗಡೆ ಹೋಗಿರ್ತೀರ, ಅಂತಹ ಸಮಯದಲ್ಲಿ ಹಂದಿಯ ಮೇಲೆ ಏನಾದರೂ ಈ ಕಾಗೆ ಕೂತ್ಕೊಂಡಿತ್ತು ಅಂದರೆ ತುಂಬಾ ಶುಭ ಸೂಚನೆ. ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಶುಭ ಕಾರ್ಯ ನಡೆಯುತ್ತೆ ಅಂತ ಅರ್ಥ. ಹಾಗಾಗಿ ಯಾವುದೋ ಒಂದು ಮದುವೆ ಆಗ್ಬೋದು ಅಥವಾ ಸಂತಾನ ಭಾಗ್ಯ ಆಗೋದು, ಯಾವುದೇ ಒಂದು ರೀತಿಯ ನಿಮಗೆ ಶುಭ ಸುದ್ದಿಯನ್ನು ತಂದು ಕೊಡುತ್ತೆ ಅಂತ ಅರ್ಥ. ಅಂದರೆ ನಾವು ಈಗ ಹೊರಗಡೆ ಎಲ್ಲಾದರೂ ಹೋಗ್ತಾ ಇರ್ತೀರಿ, ಅಂತಹ ಸಮಯದಲ್ಲಿ ಈ 16 ದಿನಗಳಲ್ಲಿ ಅಂದರೆ ಪಿತೃಪಕ್ಷದ 16 ದಿನಗಳಲ್ಲಿ ಈ ರೀತಿಯಾಗಿ ಹಂದಿಯ ಮೇಲೆ ಕಾಗೆ ಏನಾದರೂ ಕೂತ್ಕೊಂಡಿರೋದು ನೋಡಿದ್ರಿ ಅಂದರೆ ನಮ್ಮ ಮನೆಯಲ್ಲಿ ಯಾವುದೋ ಒಂದು ಶುಭ ಕಾರ್ಯ ನಡೆಯುತ್ತೆ ಅಂತ ಅರ್ಥ. ಇನ್ನು ಪಿತೃಪಕ್ಷದಲ್ಲಿ ನಾವು ಹೊರಗಡೆ ಓಡಾಡಬೇಕಂದ್ರೆ ಆ ಸಮಯದಲ್ಲಿ ಕಾಗೆ ಏನಾದರೂ ಬಲಗಡೆಯಿಂದ ಎಡಗಡೆಗೆ, ಅಂದರೆ ನಾವು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಂದ್ರೆ ಅದು ಬಲಗಡೆಯಿಂದ ಎಡಗಡೆಗೆ ಹೋಯ್ತು ಅಂತಂದರೆ ನಾವು ಪೂಜೆ ಮಾಡಿದಂಥ ಪಿತೃಗಳಿಗೆ ಏನು ಪೂಜೆ ಸಲ್ಲಿಸಿರ್ತೀರಲ್ಲ, ಈ 16 ದಿನದಲ್ಲಿ ಯಾವ ದಿನ ಆದರೂ ಪೂಜೆ ಮಾಡಿ, ಇಂತಹ ದಿನಗಳಲ್ಲಿ ಪೂಜೆ ಮಾಡಿದಿರ ಆ ಪೂಜೆ ಪಿತೃಗಳ ಆಶೀರ್ವಾದವಾಗಿ ನಮಗೆ ಸಿಗ್ತಾ ಇದೆ. ಅಂದರೆ ಅವರು ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡಿ ನಮಗೆ ಅವರು ಸಂತೃಪ್ತರಾಗಿ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿರಲಿ ಅಂತ ಅವರು ಆಶೀರ್ವಾದವನ್ನು ಮಾಡ್ತಾರೆ. ಆ ಆಶೀರ್ವಾದ ನಮಗೆ ಸಿಕ್ಕಿದೆ ಎನ್ನುವ ಅರ್ಥ. ಪಿತೃಪಕ್ಷದಲ್ಲಿ ಇದ್ದಕ್ಕಿದ್ದಂಗೆ ನಿಮ್ಮ ಮನೆ ಮುಂದೆ ಹಸು ಬಂತು ಅಂದರೆ, ಎಷ್ಟೋ ದಿನಗಳಿಂದ ಹಸುನೇ ಬಂದಿರಲ್ಲ, ಯಾವತ್ತೂ ನಮಗೆ ಆ ಏರಿಯಾದಲ್ಲಿ ಹಸುನೇ ಕಾಣಿಸಿರಲ್ಲ, ಆದ್ರೂ ಪಿತೃಪಕ್ಷದಲ್ಲಿ ಇದ್ದಕ್ಕಿದ್ದಂಗೆ ನಮ್ಮ ಮನೆ ಮುಂದೆ ಏನಾದರೂ ಹಸು ಬಂತು ಅಂತಂದರೆ ಅವರು ನಮ್ಮ ಪಿತೃಗಳ ಆಗಮನ ಅಂತ. ಅದಕ್ಕೋಸ್ಕರ ನಾವು ಅದಕ್ಕೆ ಯಾವುದೇ ಕಾರಣಕ್ಕೂ ಹಾಗೆ ವಾಪಸ್ ಕಳಿಸ್ಬಾರ್ದು. ಹಸುಗೆ ಸ್ವಲ್ಪ ನಾವು ಕಾಲನ್ನು ತೊಳೆದು ಅದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಅದಕ್ಕೆ ರೊಟ್ಟಿ ಅಥವಾ ಚಪಾತಿ ನಮ್ಮನೇಲಿ ಏನಿರುತ್ತೋ ಅದನ್ನು ತಿನ್ನೋದಕ್ಕೆ ಕೊಟ್ಟು ನಾವು ಅದನ್ನು ಕಳಿಸ್ಕೊಡ್ಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಪಿತೃ ದೋಷ ಅನ್ನೋದು ಪರಿಹಾರ ಆಗುತ್ತೆ. ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಪಿತೃ ದೋಷ ಇದೆ, ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇಲ್ಲ, ಸಂತಾನ ಭಾಗ್ಯ ಆಗ್ತಾ ಇಲ್ಲ, ಹಾಗೆಯೇ ಮದುವೆ ಸಮಾರಂಭಗಳು ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ಅಕಸ್ಮಾತ್ ನಿಮಗೆ ಏನಾದರೂ 16 ದಿನಗಳಲ್ಲಿ ಹಸು ಏನಾದರೂ ಇದ್ದಕ್ಕಿದ್ದಂಗೆ ನಿಮ್ಮ ಮನೆ ಮುಂದೆ ಬಂತು ಅಂದರೆ ಹಾಗೆ ವಾಪಸ್ ಕಳ್ಸಕ್ಕೆ ಹೋಗ್ಬೇಡಿ. ಅದ್ರ ಕಾಲನ್ನು ತೊಳೆದು ಪೂಜೆ ಮಾಡಿ ಅದಕ್ಕೆ ಏನಾದರೂ ತಿನ್ನೋದಕ್ಕೆ ಕೊಟ್ಟು ಕಳಿಸ್ಬೇಕಾಗತ್ತೆ. ಇನ್ನು ಪಿತೃಪಕ್ಷದಲ್ಲಿ ಇದ್ದಕ್ಕಿದ್ದಂಗೆ ಯಾರಾದರೂ ಭಿಕ್ಷುಕರು ಮನೆ ಮುಂದೆ ಬಂದರು, ನಿರ್ಗತಿಕರು ಮನೆಗೆ ಬಂದರು ಅಂದರೆ ಅವರಿಗೆ ಎಷ್ಟು ಆಗುತ್ತೋ ಅಷ್ಟು ನಿಮ್ಮ ಕೈಯಲ್ಲಿ ದಾನ ಮಾಡಿ. ಅಂದರೆ ಹಳೆ ಬಟ್ಟೆನ ಯಾವುದೇ ಕಾರಣಕ್ಕೂ ಕೊಡಕ್ಕೆ ಹೋಗ್ಬಿಡಿ, ಹೊಸ ಬಟ್ಟೆಗಳನ್ನು ಅವರಿಗೆ ಕೊಡಬೇಕಾಗತ್ತೆ. ಅಕ್ಕಿ, ಬೇಳೆ, ಬೆಲ್ಲ, ಹಾಗೆಯೇ ಹಾಲು, ಮೊಸರು ಈ ಥರದ ವಸ್ತುಗಳನ್ನು ನೀವು ಅವರಿಗೆ ಕೊಡೋದ್ರಿಂದ ನಮ್ಮ ಪಿತೃಗಳು ಸಂತೃಪ್ತರಾಗ್ತಾರೆ. ನೋಡಿ, ಈ ಪಿತೃಪಕ್ಷದಲ್ಲಿ ನಮ್ಮ ಪಿತೃಗಳು ಯಾವ ರೂಪದಲ್ಲಿ ಬರ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಈ 16 ದಿನಗಳಲ್ಲಿ ನಾವು ಯಾವುದೇ ಒಂದು ರೀತಿಯಲ್ಲಿ ನಮ್ಮ ಮನೆಗೆ ಪಿತೃಗಳು ಬಂದೇ ಬರ್ತಾರೆ ಸ್ನೇಹಿತರೆ. ನಾವು ಏನು ಪೂಜೆ ಮಾಡಿರ್ತೀರಿ, ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡೋದಕ್ಕೆ, ನಾವು ಏನು ತರ್ಪಣ ಎಲ್ಲ ಬಿಟ್ಟಿದ್ರಲ್ಲ ಅದನ್ನು ಸ್ವೀಕಾರ ಮಾಡೋದಕ್ಕೆ ನಮ್ಮ ಮನೆಗೆ ಬಂದೇ ಬರ್ತಾರೆ. ಅವರು ಬಂದಲ್ಲಿ ನಮಗೆ ಈ ಥರದ ಸೂಚನೆಗಳು ಸಿಗುತ್ತೆ. ಇನ್ನು ಇದ್ದಕ್ಕಿದ್ದಂಗೆ ರಾತ್ರಿ ಕನಸಿನಲ್ಲಿ ಅವರು ಕಾಣಿಸ್ತಾರೆ. ಕನಸಿನಲ್ಲಿ ಕಾಣಿಸಿ ಅವರು ತುಂಬ ಖುಷಿಯಾಗಿದ್ದರು ಅಂತಂದರೆ ನಮ್ಮ ಪೂಜೆ ಫಲ ನಮಗೆ ಸಿಕ್ಕಿದೆ. ನಮ್ಮ ಏನು ಪಿತೃಗಳಿಗೆ
ಅವರಿಗೆ ಪೂಜೆ ಮಾಡಿದ್ರಲ್ಲ ಅದ್ರ ಫಲ ಅವರಿಗೆ ಸಿಕ್ಕಿ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಸಂಪೂರ್ಣವಾಗಿ ಅವರ ಆಶೀರ್ವಾದ ಸಿಕ್ತು ಅಂದರೆ ಮನೆ ಏಳಿಗೆ ಅನ್ನೋದು ಆಗುತ್ತೆ. 16 ದಿನದಲ್ಲಿ ನಿಮಗೆ ಆಕಸ್ಮಿಕ ಧನಲಾಭ ಆಗೋದಾಗಲಿ, ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದಕ್ಕೆ ಶುರು ಆಗೋದಾಗಲಿ, ಅಥವಾ ಇಷ್ಟು ದಿನ ಯಾಕೋ ಮದುವೆಗಳೇ ಆಗಿಲ್ಲ, ಸಂತಾನ ಭಾಗ್ಯ ಇಲ್ಲ, ಮನೇಲಿ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಆಗ್ತಾ ಇಲ್ಲ, ನಾವು ಒಂದು ಸೈಟ್ ತೊಗೊಳಕ್ಕಾಗ್ತಿಲ್ಲ, ಮನೆ ತೊಗೊಳಕ್ಕಾಗ್ತಿಲ್ಲ, ಮಕ್ಳಿಗೆ ಒಳ್ಳೆ ಎಜುಕೇಷನ್ ಕೊಡೋಕ್ಕಾಗ್ತಿಲ್ಲ, ಈ ಥರದ ಸಮಸ್ಯೆಗಳನ್ನು ತುಂಬ ಎದುರಿಸ್ತಾ ಇರ್ತೀರಿ. ಇಂತಹ ಸಮಯದಲ್ಲಿ ನೀವು ಪಿತೃಪಕ್ಷ 16 ದಿನಗಳ ಕಾಲ ನೀವು ಆದಷ್ಟು ಪಿತೃಗಳನ್ನು ಪೂಜೆ ಮಾಡೋದಾಗಲಿ, ಪ್ರತಿದಿನವೂ ನೀವು ಈ 16 ದಿನಗಳ ಕಾಲ ಪ್ರತಿದಿನ ನೀವು ಅನ್ನಕ್ಕೆ ಸ್ವಲ್ಪ ಕರಿ ಎಳ್ಳನ್ನು ಹಾಕಿ ನೀವು ಟೆರಸ್ ಮೇಲೆ ಇಡೋದಾಗಲಿ, ಅಥವಾ ಒಂದು ಬೌಲಲ್ಲಿ ನೀರನ್ನು ಇಟ್ಟು ನೀವು ಟೆರಸ್ ಮೇಲೆ ಇಡೋದು, ಈ ರೀತಿಯಾಗಿ ಮಾಡ್ತಾ ಬನ್ನಿ. ಆದಷ್ಟು ಈ ತಿಂಗಳಲ್ಲಿ ದಾನಗಳನ್ನು ಮಾಡಿ, ಹೆಚ್ಚು ದಾನಗಳನ್ನು ಮಾಡಿ. ವಸ್ತ್ರ ದಾನ ಆಗ್ಬೋದು, ಅಥವಾ ದಿನಸಿ ದಾನ ಆಗ್ಬೋದು, ಹಾಲು ಮೊಸರು ದಾನ, ಇವುಗಳನ್ನೆಲ್ಲ ದಾನ ಮಾಡೋದ್ರಿಂದ ನಮ್ಮ ಪಿತೃಗಳು ಸಂತೃಪ್ತ ಪಡ್ತಾರೆ ಅಂತಲೇ ಹೇಳ್ಬೋದು. ಆದಷ್ಟು ನಾವು ಈ ಮಾಸದಲ್ಲಿ ಅಂದರೆ ಪಿತೃ ಮಾಸದಲ್ಲಿ ಈ 16 ದಿನಗಳ ಕಾಲ ಆದಷ್ಟು ನಾವು ಪಿತೃಗಳನ್ನು ಸ್ಮರಣೆ ಮಾಡೋದಾಗಲಿ, ಪಿತೃಗಳನ್ನು ನೆನೆಸ್ಕೊಳ್ಳೋದು, ಅವ್ರಿಗೆ ಯಾವುದೇ ರೀತಿಯ ಕೆಟ್ಟದಾಗಿ ಮಾತಾಡಬಾರ್ದು. ನಮಗೆ ಗತಿಸಿ ಹೋದ ನಮ್ಮ ತಾತ, ಅಪ್ಪ, ಮುತ್ತಜ್ಜ, ಅಜ್ಜಿ ಈ ಥರ, ಅಥವಾ ನಮ್ಮ ಹಸ್ಬೆಂಡ್ ಮನೆ ಕಡೆ ಇರ್ಬೋದು, ಅಥವಾ ತಾಯಿ ಮನೆ ಕಡೆ, ತಂದೆ ಮನೆ ಕಡೆ, ಯಾರೇ ಆದರೂ ಆಗ್ಬೋದು ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದನ್ನೇ ನಾವು ಮಾತಾಡಬೇಕಾಗತ್ತೆ. ಹೋಗಿರೋರ ಬಗ್ಗೆ ಯಾವತ್ತೂ ನಾವು ಕೆಟ್ಟದಾಗಿ ಮಾತಾಡಲೇಬಾರ್ದು. ಅವ್ರು ಏನೇ ಮಾಡಿ ಹೋಗಿದ್ರು ನಾವು ಅವರ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡಬಾರ್ದು. ಯಾವಾಗಲೂ ಅವರನ್ನು ಒಳ್ಳೆಯದಾಗಿ ಮಾತಾಡಬೇಕು. ಅವರ ಆಶೀರ್ವಾದ ನಮಗೆ ಸಿಗುತ್ತೆ. ಈ ಪಿತೃ ಮಾಸದಲ್ಲಿ 16 ದಿನಗಳಲ್ಲಿ ನಿಮಗೆ ಈ ರೀತಿಯಾದ ಲಕ್ಷಣಗಳು ಕಾಣಿಸ್ತು ಅಂದರೆ ತಕ್ಷಣ ನೀವು ಮನೆಯಲ್ಲಿ ಧೂಪವನ್ನು ಹಾಕಬೇಕಾಗತ್ತೆ. ಅದು 2 ಜೋಡಿ ಧೂಪಗಳನ್ನು ಹಾಕಬೇಕು. ಒಂದು ಧೂಪವನ್ನು ಹಾಕಬಾರ್ದು. ಯಾವಾಗಲೂ ಮನೆಯಲ್ಲಿ ಈ ಥರದ ಸಮಯದಲ್ಲಿ ನೀವು 2 ಧೂಪಗಳನ್ನು ಹಾಕಬೇಕು. ಧೂಪ್ ಸ್ಟಿಕ್ ಆದರೂ ಹಾಕಿ, ಅಥವಾ ಚಿಪ್ಪನ್ನು ನೀವು ಅದರಲ್ಲಿ ಇಜ್ಜಲು ಮಾಡಿಬಿಟ್ಟು ಅದರಿಂದ ಕೂಡ ಧೂಪವನ್ನು ಹಾಕ್ಬೋದು. ಯಾವ ರೀತಿಯಾದರೂ ನೀವು ಧೂಪವನ್ನು ಹಾಕ್ಬೋದು. ಆದರೆ ಧೂಪವನ್ನು ಹಾಕಿ ನೀವು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ. ಮಂತ್ರ ಯಾವುದು, ಎಷ್ಟು ಸಾರಿ ಹೇಳ್ಬೇಕು ಅಂದರೆ ಆದಷ್ಟು ನಾವು ಈ 16 ದಿನಗಳ ಕಾಲ ಈ ಮಂತ್ರವನ್ನು ಹೇಳಿದ್ರೆ ತುಂಬಾ ಒಳ್ಳೆಯದು. ಓಂ ಪಿತೃದೇವಾಯ ನಮಃ, ಓಂ ಪಿತೃದೇವಾಯ ನಮಃ, ಓಂ ಪಿತೃದೇವಾಯ ನಮಃ. ಈ ಮಂತ್ರವನ್ನು ನೀವು ಪ್ರತಿದಿನ ಹೇಳಿದ್ರು ತುಂಬಾ ಒಳ್ಳೆಯದು. 6 ಲಕ್ಷಣಗಳು ತಿಳಿಸಿದ್ದೀನಿ. 6 ಲಕ್ಷಣಗಳಲ್ಲಿ ನಿಮಗೆ ಯಾವುದೇ ಒಂದು ಲಕ್ಷಣ ಕಾಣಿಸ್ತು ಅಂತಂದ್ರು ತಕ್ಷಣ ನೀವು ಮನೆಗೆ ಬಂದು, ಈಗೆಲ್ಲೋ ಹೊರಗಡೆ ಹೋಗ್ತಾ ಇರ್ತೀರಾ, ಕಾಗೆ ಹಂದಿ ಮೇಲೆ ಕೂತ್ಕೊಂಡಿರೋದಾಗಲಿ, ಅಥವಾ ಹಸು ಮೇಲೆ ಕೂತ್ಕೊಂಡಿರೋದಾಗಲಿ, ಅಥವಾ ನಿಮ್ಮ ಮುಂದೆ ಬಲಗಡೆಯಿಂದ ಎಡಗಡೆಗೆ ಹೋಗೋದಾಗಲಿ, ಈ ರೀತಿಯ ಲಕ್ಷಣಗಳೇನಾದರೂ ಆಯಿತು, ಈ ರೀತಿಯಾಗಿ ನಿಮಗೆ ಕಾಣಿಸ್ತು ಅಂತಂದರೆ ತಕ್ಷಣ ನೀವು ಮನೆಗೆ ಬಂದ ತಕ್ಷಣ ನೀವು ಧೂಪವನ್ನು ಹಾಕಿ ನೀವು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ. ಇದರಿಂದ ನಿಮ್ಮ ಪಿತೃಗಳು ಸಂತೃಪ್ತರಾಗಿ ಆಶೀರ್ವಾದವನ್ನು ಮಾಡ್ತಾರೆ. ನಮ್ಮ ಮಕ್ಕಳು ಚೆನ್ನಾಗಿರಲಿ, ಮೊಮ್ಮಕ್ಕಳು ಚೆನ್ನಾಗಿರಲಿ ಅಂತ ಅವರ ಆಶೀರ್ವಾದ ಮಾಡ್ತಾರೆ ಸ್ನೇಹಿತರೆ. ಈ ಆಶೀರ್ವಾದ ಅನ್ನೋದಿದೆಯಲ್ಲ ತುಂಬಾ ಒಳ್ಳೆಯದು. ಯಾಕೆಂದರೆ ಅವ್ರು ಏನು ಆಶೀರ್ವಾದ, ಅವ್ರು ಎಷ್ಟು ಸಂತೋಷವಾಗಿರ್ತಾರೋ ನಾವು ಕೂಡ ಮನೇಲಿ ಅಷ್ಟು ಸಂತೋಷವಾಗಿರ್ತೀರಿ. ಅದಕ್ಕೋಸ್ಕರ ನಾವು ಯಾವಾಗಲೂ ಪಿತೃ ಮಾಸದಲ್ಲಿ ನಾವು ಪಿತೃಗಳನ್ನು ಪೂಜೆ ಮಾಡಲೇಬೇಕಾಗತ್ತೆ. ನೀವು ಒಂದು ಕ್ಷಣ ದೇವ್ರ ಪೂಜೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಪಿತೃಗಳ ಪೂಜೆ ಅಂತೂ ಮಾಡಲೇಬೇಕು. ಕೆಲವರ ಜಾತಕದಲ್ಲೂ ಪಿತೃ ದೋಷ ಇದೆ, ಪಿತೃ ಶಾಪ ಇದೆ ಅಂತ ಹೇಳ್ತಾ ಇರ್ತಾರೆ. ಅಂಥವರೆಲ್ಲರೂ ಈ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಹಾಗಾಗಿ ಇಂತಹ ಸಮಯವನ್ನು ಎಲ್ಲರೂ ಸದುಪಯೋಗ ಪಡ್ಕೊಳ್ಳಿ. ಇದರಿಂದ ನಮಗೆ ಏನು ಪಿತೃ ದೋಷ ಅನ್ನೋದು ಪರಿಹಾರ ಆಗಿ ಪಿತೃಗಳ ಆಶೀರ್ವಾದ ಅನ್ನೋದು ಸಿಗಲಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.